ಬೀಜ ಇಡೋದು, ಹತ್ತಿ ಬಿಡಿಸೋದು, ಮೆಣಸಿನ್ಕಾಯಿ ಹರೋದು. ಕೂಲಿ ಆದರೆ 250 ಕೊಡ್ತಾರೆ ಸರ್. ಕೆಜಿ ಆದ್ರೆ ನಾವು ಎಷ್ಟು ಕೆಜಿ ಬಿಡಿಸ್ತೀವೋ ಅಷ್ಟು ಕೆಜಿ ಕೊಡ್ತಾರೆ. ಹೊರಗೆ ಹೆಣ್ಮಕ್ಳು ಬರಬಾರ್ದು, ನೀವು ಜೀನ್ಸು ಟಿ ಶರ್ಟ್ಸು ಹಾಕೋಬಾರ್ದು. ಹೊರಗಡೆ ಎಲ್ಲಿಗೆ ಹೋಗ್ಬಾರ್ದು ಅಂತಾರೆ ಸರ್. ಆಟ ಆಡಬಾರ್ದು ಅಂತಾರೆ ರೀ. ಮನೆ ಕೆಲಸನೇ ಮಾಡಬೇಕು ಅಂತಾರೆ. ನಾವೇನು ಕಡಿಮೆ ಸರ್, ನಾವು ಆಡ್ಬೋದಲ್ಲ ರೀ ಎಲ್ಲ. ನಾವು ಒಂದು ಆಟ ಆಡೋಣ. ಇವಾಗ ಒಂದು ಗೇಮ್ ಡಿಸೈನ್ ಮಾಡಬೇಕಾ? ಮಳೆ ಬರೆಯೋ ಟೈಮಲ್ಲಿ ಚಳಿ ಆದರೆ ಮತ್ತು ಚಳಿಗಾಲದಲ್ಲಿ ಮಳೆ ಬಂದರೆ ಗಿಡಗಳು ಎಲ್ಲ ಒಣಗಿ ಹೋಗ್ತಾವೆ ಸರ್. ನೀರು ಇಲ್ಲಾರ್ದಾಗ ಬಿಸಿಲು ಜಾಸ್ತಿ ಇರುವುದರಿಂದ ನೀರು ತೊಂದರೆ ಆಗ್ತದೆ ಸರ್. ಸರಿ, ಈಗ ಎಲ್ಲ ಅಂತರ್ಜಲ ಕುಸಿತಾ ಇದೆ. ಪ್ಲಾಸ್ಟಿಕ್ ಯೂಸ್ ಮಾಡಿ ಎಲ್ಲ ಅಂತರ್ಜಲ ಕುಸಿತಾ ಇದೆ. ಹಂಗಾಗಿ ಅದನ್ನು ಜಲ ಉಳಿಸ್ಬೇಕು, ನೀರು ವೇಸ್ಟ್ ಆಗೋದನ್ನ ತಡಿಬೇಕು. ಈ ಮಕ್ಕಳು ಒಂದು ಗೇಮ್ ಮುಖಾಂತರ ಅವ್ರಿಗೆಲ್ಲ ತಿಳಿಸಿದ್ದಾರೆ ಅಂತ ನಾನು ಎಲ್ಲರಲ್ಲೂ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಮಕ್ಕಳು ಮುಂದೆ ಆಗೋ ಒಂದು ಪ್ರಜೆಗಳು ಈ ಮಟ್ಟಿಗೆ ಬೆಳೀತಿದ್ದಾರೆ ಅಂತಂದ್ರೆ ತುಂಬ ಖುಷಿ ಆಗ್ತದೆ.